ಇದು ಸಿಎಂ ಮತ್ತು ಇಂಧನ ಸಚಿವರು ನೋಡಲೇಬೇಕಾದಂಥ ಸ್ಟೋರಿ. ಉತ್ತರ ಕರ್ನಾಟಕದ ಭಾಗದ ಜನಕ್ಕೆ ಸರ್ಕಾರ ಕತ್ತಲೆ ಭಾಗ್ಯವನ್ನ ಕರುಣಿಸಿದೆ. ಸರ್ಕಾರದ ಕಟ್ಟಡಕ್ಕೇನೆ ಪೂರಕವಾದಂಥ ವಿದ್ಯುತ್ ವ್ಯವಸ್ಥೆ ಸಿಗ್ತಾ ಇಲ್ಲ. ಕರೆಂಟ್ ಇಲ್ಲದೆ ಭೂತ ಬಂಗ್ಲೆ ಅಂತಾಗಿದೆ ಸರ್ಕಾರಿ ಆಸ್ಪತ್ರೆ. ಉತ್ತರ ಕರ್ನಾಟಕದ ಸಮಸ್ಯೆ ನಾಡದವರಿಗೆ ಯಾಕೆ ಕಾಣಿಸ್ತಾ ಇಲ್ಲ ಅಂತ ಕರೆಂಟ್ ಇಲ್ಲದೆ ಬಾಣಂತಿಯರು ಮತ್ತು ಗರ್ಭಿಣಿಯರು ಒದ್ದಾಡ್ತಾ ಇದ್ದಾರೆ. ಫುಟೇಜ್ ಗಮನಿಸಿ. ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕರೆಂಟ್ ಇಲ್ಲದೆ ಪರದಾಟ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನಲ್ಲಿರುವ ಸರ್ಕಾರಿ ಆಸ್ಪತ್ರೆ ಇದು. 2 ದಿನಗಳಿಂದ ವಿದ್ಯುತ್ ಇಲ್ಲ. ರೋಗಿಗಳು ಒದ್ದಾಡ್ತಾ ಇದ್ದಾರೆ. ಹುಟ್ಟಿದ ಮಗು ಎಲ್ಲಿದೆ ಅನ್ನೋದು ಹುಡುಕಬೇಕಾದಂಥ ದುಸ್ಥಿತಿ. ಓ ಮೈ ಗಾಡ್. ಸಂಜೆ ಆಗೋದ್ರೆ ಸಾಕು ಆಸ್ಪತ್ರೆನೇ ಭೂತ ಬಂಗ್ಲೆ ತರ ಆಗುತ್ತೆ. ಜನರೇಟರ್ ವ್ಯವಸ್ಥೆ ಇದೆ, ಆದ್ರೆ ಆಸ್ಪತ್ರೆ ಸಿಬ್ಬಂದಿ ತಲೆ ಕೂಡ ಕೆಡಿಸ್ಕೊಳ್ತಾ ಇಲ್ಲ. ಆರೋಗ್ಯ ಇಲಾಖೆ ವಿರುದ್ಧ ಗಡಿ ಭಾಗದ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಓ ಇಲ್ಲಪ್ಪ, ಇದನ್ನ ನಾವು ಸಹಿಸಕ್ಕಾಗೋದಿಲ್ಲ. ಇದನ್ನ ನಾವು ಖಂಡಿತ ಯಾವ ಕಾರಣಕ್ಕೂ ಸಹಿಸಕ್ಕಾಗೋದೇ ಇಲ್ಲ. ಐ ಆಮ್ ಸೋ ಸಾರಿ, ಎಕ್ಸ್ಟ್ರೀಮ್ಲಿ ಸಾರಿ. ಈ ಫುಟೇಜ್ ಗಿಟೇಜ್ ನೋಡಿ ಹೆದರ್ಕೊಂಡ್ಬಿಡ್ಬೇಡಿ, ಯಾವ್ದು ದೆವ್ವದ ಮನೆ ತೋರಿಸ್ತಾ ಇದೀವಿ ಅಂತ. ನೋ, ಇದು ಸರ್ಕಾರಿ ಆಸ್ಪತ್ರೆ. ಎಲ್ಲಿಗೆ ಬಂದು ನಿಂತ್ಕೊಂಡಿದೀವ್ರಿ ನಾವು? ಹೊಟ್ಟೆ ಉರ್ದು ಹುಣ್ಣಾಗ್ತಿದೆ ರೀ ನನಗೆ. ನಾನು ಹೇಳ್ತೀನಿ ಕೇಳ್ರಿ, ಸರ್ಕಾರಿ ಆಸ್ಪತ್ರೆ ಅಂತಂದ್ರೆ ಜನ ಸಾಯ್ಬೇಕು ಅನ್ಕೊಂಡಿದ್ದೀರೇನ್ರಿ ಈ ಗೌರ್ಮೆಂಟ್ನವರು? ಮಾನ ಮರ್ಯಾದೆ ಇದೆಯಾ ನಿಮಗೆ? ಈ ಸರ್ಕಾರ ಅಂತ ಕರ್ಸ್ಕೊಳ್ಳೋಂಥ ಸರ್ಕಾರಕ್ಕೆ ಏನು ಸರ್ಕಾರಿ ಆಸ್ಪತ್ರೆಗೆ ಜನ ಬರಬಾರ್ದಲ್ಲ? ಸರ್ಕಾರಿ ಆಸ್ಪತ್ರೆಗೆ ಬಡವರು ಬರಬಾರ್ದಲ್ಲ? ಸರ್ಕಾರಿ ಆಸ್ಪತ್ರೆಗೆ ಟ್ರೀಟ್ಮೆಂಟ್ ಬೇಕು, ಚಿಕಿತ್ಸೆ ಬೇಕು ಅಂತ ಗರ್ಭಿಣಿಯರು ಬಾಣಂತಿಯರು ಬರಬಾರ್ದು ಅಲ್ವಾ? ಸರ್ಕಾರಿ ಆಸ್ಪತ್ರೆಗೆ ಪುಟ್ಟ ಕೂಸುಗಳನ್ನ ಕರ್ಕೊಂಡು ಬರಬಾರ್ದು? 2 ದಿನದಿಂದ ಒಂದು ಆಸ್ಪತ್ರೆಯಲ್ಲಿ ಕರೆಂಟ್ ಇಲ್ಲಪ್ಪ. ನಾನು ಯಾವುದೋ ಬಂಗ್ಲಾ ಬಗ್ಗೆ ಮಾತಾಡ್ತಾ ಇಲ್ಲ. ಹಾಳಾಗೋಗ್ಲಿ ಅತ್ಲಾಗ ಯಾವುದೋ ಒಂದು ಮನೇಲಿ ಕರೆಂಟ್ ಇಲ್ಲ 2 ದಿನ ಅಂದ್ರೆ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬಹುದು, ನೀರ್ಗೀರು ಎಲ್ಲಿಂದಾದ್ರೂ ತಗೊಂಡು ಬಂದು. ಸರ್ಕಾರಿ ಆಸ್ಪತ್ರೆಯಲ್ಲಿ ಕರೆಂಟ್ ಇಲ್ಲ ರೀ. ಮತ್ತು ಸರ್ಜರಿ ಹೆಂಗ್ರಿ ಮಾಡ್ತೀರಿ? ಟ್ರೀಟ್ಮೆಂಟ್ ಹೆಂಗ್ರಿ ಕೊಡ್ತೀರಿ? ಉಪಕರಣಗಳನ್ನು ಹೆಂಗ್ರಿ ಬಳಸ್ತಾ ಇದ್ದೀರಿ? 2 ಡೇಸ್ ಇಂದ ಒಂದು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಕರೆಂಟ್ ಇಲ್ಲ ಅಂತಂದ್ರೆ ಏನ್ರಿ? ಎಂಥ ದುರಂತಕ್ಕೆ ನಾವು ಬಂದು ನಿಂತಿದೀವ್ರಿ. ನನಗೆ ಬಹಳ ಬೇಜಾರಾಗದಪ್ಪ. ಐ ಆಮ್ ಸಾರಿ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಇಫ್ ಐ ಆಮ್ ಹಾರ್ಶ್, ಬಟ್ ಐ ಹ್ಯಾವ್ ಟು ಬಿ ಹಾರ್ಶ್. ಏನತಕ ಏನು ಚಾಲು ಮಾಡಿಲ್ರಿ ಜನ್ರೇಟ್ ಅದು? ಹಂಗೆ ಕತ್ಲಾಗ ಪೇಷಂಟ್ ಅದು ಹೆಂಗೆ ರೀ? ಹಾಂ, ಈಗ ಬಂದವ್ರ ಪೇಷಂಟ್ ಅದು ಹುಡುಕಾಡತ್ತಾರ ಕತ್ಲಾಗ ಹಂಗಾರೆ. ಯಾರೂ ಇಲ್ರಿ? ಯಾವಾಗಿಂದ್ರ ಇಲ್ರಿ? ಯಾರೂ ಇಲ್ಲ ರೀ. ಯಾರು ಒಬ್ಬರು ಪೇಷಂಟ್ ಇಲ್ಲ 6 ಗಂಟೆಯಿಂದ. ಡಾಕ್ಟ್ರುಗಳು ಇಲ್ಲ. ನಿಮ್ದು ಯಾವ್ರು ರೀ? ನಡ್ಗುಂದಿರಿ. ನಿಮ್ದು ಏನಾಗಿತ್ತು ರೀ ಇಲ್ಲಿ? ಅಡ್ಮಿಟ್ ಮಾಡ್ಯಾರಿ. ಏನಾಗಿತ್ತು ರೀ ಹುಡುಗಿ? ಹಾಂ ಹಾಂ ಹಾಂ. ರೈಟ್. ಏನತಕ ಏನು ಚಾಲು ಮಾಡಿಲ್ರಿ ಜನ್ರೇಟ್ ಅದು? ಹಂಗೆ ಕತ್ಲಾಗ ಪೇಷಂಟ್ ಅದು ಹೆಂಗೆ ರೀ? ಹಾಂ, ಈಗ ಬಂದವ್ರ ಪೇಷಂಟ್ ಅದು ಹುಡುಕಾಡತ್ತಾರ ಕತ್ಲಾಗ ಹಂಗಾರೆ. ಸಿದ್ದೇಶ್ ಪುಟಾಣಿ ಇದ್ರ ಬಗ್ಗೆ ಮಾತನಾಡ್ತಾರೆ. ಸಿದ್ದೇಶ್, ಏನು ಗೊತ್ತಾ, ನೀವಿವತ್ತು ಪ್ರತಿನಿಧಿ ಆಗಬಾರ್ದು ನನ್ನೊಟ್ಟಿಗೆ ಮಾತಾಡುವಾಗ. ನೀವು ಜನಸಾಮಾನ್ಯ. ನೀವು ನೆನೆಸ್ಕೊಳ್ಳಿ, ನಿಮ್ಮ ತಾಯಿಗೇನೋ ಆರೋಗ್ಯದ ಸಮಸ್ಯೆ ಆಗುತ್ತೆ. ರಾತ್ರಿ 8 ಗಂಟೆಗೆ ಬೇರೆ ಯಾವ ಆಸ್ಪತ್ರೆಗಳು ತೆಗೆದಿರೋದಿಲ್ಲ. ನೀವು ಆಸ್ಪತ್ರೆಗೆ ಓಡ್ತೀರಿ, ನಿಮ್ಮ ತಾಯಿಗೇನೋ ತೊಂದರೆ. ಅಲ್ಲಿ ಡಾಕ್ಟ್ರ್ ಹೇಳ್ತಾರೆ ಕರೆಂಟ್ ಇಲ್ಲ, ನಾವೇನು ಮಾಡೋಕ್ಕಾಗಲ್ಲ, ಬೇರೆ ಆಸ್ಪತ್ರೆ ಕರ್ಕೊಂಡೋಗಿ ಅಂತ. ನಿಮ್ಗೆ ಏನು ಅನ್ಸ್ಬೋದು ಸಿದ್ದೇಶ್ ಪುಟಾಣಿ? ನೀವು ಆ ಜಾಗದಲ್ಲಿ ನಿಂತು ಮಾತಾಡಿ ಇವತ್ತು. ಚಂದನ್, ನಮ್ ತಾಯಿ ಅಷ್ಟೇ ಅಲ್ಲ, ಬೇರೆಯವರು ಏನಿದ್ದಾರೆ ಇಲ್ಲಿ ಪೇಷಂಟ್ಸ್ ಕೂಡ ನಮ್ ತಾಯಿ ತರಾನೇ, ಇವ್ಳು ನಮ್ ಸ್ನೇಹಿತರ ತರಾನೇ. ಅವ್ರ ಸ್ಥಿತಿ ಏನಂತಂದ್ರೆ, ಈ ವಿಜುವಲ್ಸ್ ಗಮನಿಸಿದಾಗ ನಮ್ದು ಕೂಡ ನೀವು ಯಾವ ರೀತಿ ಹಾರ್ಷ್ ಆದ್ರು, ಯಾವ ರೀತಿ ತಮ್ಮ ಒಂದು ಆಕ್ಷೇಪ ವ್ಯಕ್ತಪಡಿಸಿರಿ, ಅಷ್ಟೇ ಆಕ್ಷೇಪವನ್ನು ನಮಗೆ ಈ ವಿಜುವಲ್ಸ್ ಗಮನಿಸಿದಾಗ ನಮಗೆ ಆಗಿದೆ. ಮತ್ತೆ ರಾಯಬಾಗ್ ಆಸ್ಪತ್ರೆ ಏನ್ ತಾಲೂಕಾ ಸರ್ಕಾರಿ ಆಸ್ಪತ್ರೆ ಇದೆ, ಇದು ಮೊದಲ ಬಾರಿ ಅಷ್ಟೇ ಅಲ್ಲ ನಾವು ಈ ಸ್ಟೋರಿ ಮಾಡ್ತಾ ಇರೋದು. ಇದು 2ನೇ ಬಾರಿ ನಾವು ಇಲ್ಲಿ ಆಗಿರುವ ಸಮಸ್ಯೆ ಬಗ್ಗೆ ಸ್ಟೋರಿ ಮಾಡ್ತಾ ಇದೀವಿ. ಏನಂತಂದ್ರೆ, ಈಗ ಮೊದಲು ಈ ಸರ್ಕಾರ ಬಂದ್ಮೇಲೆ ಯಾವುದೇ ರೀತಿಯಾದಂತ ಏನು ಮೊದಲು ರೈತರಿಗೆ ವಿದ್ಯುತ್ ಸಮಸ್ಯೆ ಇತ್ತು. ಈಗ ಆಸ್ಪತ್ರೆಗಳಿಗೆ ಆ ಆತಂಕ ಎದುರಾಗಿದೆ. ಮತ್ತೆ ರಾಯಬಾಗ್ ಸಾರ್ವಜನಿಕ ಆಸ್ಪತ್ರೆ ಅದು ಚಿಕ್ಕ ಆಸ್ಪತ್ರೆ ಅಲ್ಲ, ದಿನಾಲು ಸುಮಾರು ಮಾತಾಡ್ತೀನಿ ಸಿದ್ದೇಶ್. ರಂಗಣ್ಣನವರ್
ಮುಖ್ಯ ವೈದ್ಯಾಧಿಕಾರಿಗಳು ನಮ್ಮ ಜೊತೆಗಿದ್ದಾರೆ. ರಂಗಣ್ಣನವರೇ ನಮಸ್ಕಾರ. ನಮಸ್ಕಾರ ಹೇಳಿ ಸರ್. ನಾನು ಚಂದನ್ ಶರ್ಮಾ ಅಂತ ಪವರ್ ಟಿವಿಯಿಂದ ಮಾತಾಡ್ತಾ ಇದ್ದೇನೆ, ಬೆಂಗಳೂರಿನಿಂದ. ತಾವು ತಾವು ಎಲ್ಲಿ ಮುಖ್ಯ ವೈದ್ಯಾಧಿಕಾರಿ? ರಾಯಭಾಗ ಸರ್ಕಾರಿ ಆಸ್ಪತ್ರೆ. ರಾಯಬಾಗ್ ಸಾರ್ವಜನಿಕ ಆಸ್ಪತ್ರೆಗೆ ಇದೆ ಸರ್. 2 ದಿನ ಏನು ಕರೆಂಟ್ ಇಲ್ವಾ? ಇಲ್ಲ ಸರ್, ಅದು ಕರೆಂಟ್ ಹೋದಾಗ ಜನರೇಟರ್ ಆನ್ ಮಾಡ್ಲಿಕ್ಕೆ ಹೋಗಿದ್ರೆ ಒಂದು 10 ಮಿನಿಟ್ಸ್ ಅಷ್ಟೇ ಗ್ಯಾಪ್ ಆಗಿತ್ತು ಸರ್. ಅದು 2 ದಿವಸದಿಂದ ಏನಿಲ್ಲ. 2 ದಿನದಿಂದ ಕರೆಂಟ್ ಇಲ್ಲ ಅನ್ನೋ ಸುಸ್ಪಷ್ಟವಾದಂತ ಸುದ್ದಿ ನಮಗೆ ಸಿಗ್ತಾ ಇದೆ. ಒಂದ್ ವೇಳೆ ನನ್ನ ಸುದ್ದಿ ತಪ್ಪಾಗಿದ್ರೆ ನೀವು ನನಗೆ ನೀನ್ ಸುಳ್ಳು ಹೇಳ್ತಿದ್ಯಾ ಕಣಪ್ಪ ಅಂತ ಹೇಳ್ಬಿಟ್ಟು ನನಗೆ ಚಾಟಿ ಬಿಸಿ, ನನಗೇನು ತೊಂದರೆ ಇಲ್ಲ. ಇಲ್ಲ ಸರ್, ರೆಗ್ಯುಲರ್ ಆಗಿ ಡಯಾಲಿಸಿಸ್ ಯೂನಿಟ್ ಇದೆ ನಮ್ಮಲ್ಲಿ. ಡಯಾಲಿಸಿಸ್ 6 ಪೇಷಂಟ್ ರೆಗ್ಯುಲರ್ ಆಗಿ ಡಯಾಲಿಸಿಸ್ ಆಗ್ತಾ ಇರ್ತವೆ. ಎಮರ್ಜೆನ್ಸಿ ಇದೆ, ಲೇಬರ್ ರೂಮ್ ಇದೆ. ಇಲ್ಲಿ ಲಾಸ್ಟ್ ಕಾರ್ನರ್ ಅಲ್ಲಿ ಜನರೇಟರ್ ಇದೆ, ಅದು 125 kV ಇದು. ಎಮರ್ಜೆನ್ಸಿಯಿಂದ ಅಲ್ಲಿ ಸ್ಟಾರ್ಟ್ ಮಾಡಕ್ ಹೋದಾಗ ಸ್ವಲ್ಪ ಒಂದು 10 ಮಿನಿಟ್ಸ್ ಡಿಲೇ ಆಗಿದೆ. ಹೀಗಾಗಿ ಅದು ಏನಾದ್ರು ಸ್ವಲ್ಪ ಇದಾಗಿರ್ಬೇಕು. ಬಟ್ ಈಗ ಇನ್ಮೇಲೆ ನಾವು ಜನರೇಟರ್ ಮಾನಿಟರ್ ಮಾಡ್ಲಿಕ್ಕೆ ಆಟೋ ಸಿಸ್ಟಮ್ ಅಲ್ಲಿ ಇಟ್ಟು ಇನ್ನು ಒಬ್ಬ ಸಿಬ್ಬಂದಿನೇ ನೇಮಿಸಿಬಿಟ್ಟಿದೀವಿ. ಆ ತರನು ಇಮಿಡಿಯೇಟ್ ಆಗಿ ಇದು ಮಾಡ್ಲಿಕ್ಕೆ. 10 ಮಿನಿಟ್ಸ್ ಡಯಾಲಿಸಿಸ್ ಆಗ್ತಾ ಇರ್ತಾವ ಸರ್ ಇಲ್ಲಿ. 10 ಮಿನಿಟ್ಸ್ ಅಲ್ಲಿ 10 ಜನ ಸತ್ತೋಗಿದ್ದಿದ್ರೆ? ಇಲ್ಲ, ಸಾಯೋದು ಸರ್. ಅದಕ್ಕೆ ಸಾಯ್ತಾರೆ. ಯಾಕೆ ಸಾಯಿಲ್ಲ? ಅಂದ್ರೆ ಇಲ್ಲಿ ಐಸಿಯು ಅದು ಏನಿಲ್ಲ ಸರ್, ಸಪರೇಟ್ ಕನೆಕ್ಷನ್ ಇರ್ತದೆ. ಐಸಿಯುಗೆ ಸಾಯಲ್ಲ ಯಾಕೆ ಹೇಳಿ ನೀವು ನನಗೆ. 10 ನಿಮಿಷದಲ್ಲಿ ನಿಮ್ಮಲ್ಲಿ ಹೆರಿಗೆ ಯೂನಿಟ್ ಇದೆಯಾ? ಡೆಲಿವರಿ ರೂಮ್ ಇದೆ ಸರ್. ಡೆಲಿವರಿ ರೂಮ್ ಇದೆಯಾ? 10 ಯೂನಿಟ್ ಅಲ್ಲಿ ಪಕ್ಕದಲ್ಲಿ ಮಲಗಿದ್ದಂತ ಅವನ ಮಗುನ ಯಾವನ ಎತ್ಕೊಂಡು ಹೋಗ್ಬಿಟ್ರೆ? ಹಂಗಲ್ಲ ಸರ್, ಅಂದ್ರೆ ಡೆಲಿವರಿ ರೂಮ್ಗೆ ಇನ್ವರ್ಟರ್ ಕನೆಕ್ಷನ್, ಎಮರ್ಜೆನ್ಸಿ ಕನೆಕ್ಷನ್ ಇದೆ ಸರ್. ಎಮರ್ಜೆನ್ಸಿ ಲ್ಯಾಂಪ್ಸ್ ಇಟ್ಕೊಂಡಿದೀವಿ. ಎಮರ್ಜೆನ್ಸಿ ಲ್ಯಾಂಪ್ ಆನ್ ಮಾಡಕ್ಕೆ 30 ಸೆಕೆಂಡ್ ಬೇಕಪ್ಪ. ಸರ್ ರಂಗಣ್ಣನವರೇ ತಾವು ಡಾಕ್ಟರ್ ಇದ್ದೀರಿ, ಆಮೇಲೆ ತಾವು ಸರ್ಕಾರಿ ಡಾಕ್ಟರ್ ಇದ್ದೀರಿ. ನಾನು ನಿಮ್ಗೊಂದು ಮಾತು ಹೇಳ್ತೀನಿ ಕೇಳಿ. ಸರ್ಕಾರಿ ಡಾಕ್ಟರ್ಗಳು ನನ್ನ ಅನೇಕ ಜನ ಬೆಸ್ಟ್ ಫ್ರೆಂಡ್ಸ್ ಇದ್ದಾರೆ. ನಿಮ್ಮ ನಿಸ್ವಾರ್ಥ ಸೇವೆ ಬಗ್ಗೆ ನನಗೆ ಬಹಳ ಕನಿಕರ ಇದೆ ಮತ್ತು ಬಹಳ ಪ್ರೌಡ್ ಫೀಲಿಂಗ್ ಇದೆ ನನಗೆ ನಿಮ್ಮೆಲ್ಲರ ಬಗ್ಗೆ. ಆಯ್ತಾ? ನೋಡಿ, ನೀವು ಮುಚ್ಚಿಟ್ಕೊಳ್ಳೋ ಕೆಲಸ ಮಾಡಬೇಡಿ. 10 ನಿಮಿಷ ಕರೆಂಟ್ ಹೋದ್ರು ಅಷ್ಟೇ, 10 ಸೆಕೆಂಡ್ ಕರೆಂಟ್ ಹೋದ್ರು ಅಷ್ಟೇ, 1 ದಿನ ಕರೆಂಟ್ ಹೋದ್ರು ಅಷ್ಟೇ, ಏನ್ ಬೇಕಾದ್ರೂ ಆಗ್ಬೋದು. ಕೇವಲ 30 ಸೆಕೆಂಡ್ ಸುನಾಮಿಗೆ 1.5 ಲಕ್ಷ ಜನ ಸತ್ತೋದ್ರು. ಹೌದೌದು ಸರ್, ತಾವು ಹೇಳೋದು ಕರೆಕ್ಟ್ ಆಗಿದೆ. ಬಟ್ ಲೇಬರ್ ರೂಮ್ ಅಲ್ಲಿ ವಿ ಹ್ಯಾವ್ ಸಪರೇಟ್ ಬ್ಯಾಕಪ್ ಇನ್ವರ್ಟರ್ ಇದೆ ಸರ್ ಅಲ್ಲಿ. ಬಟ್ ಇವರು ಸ್ವಲ್ಪ ಕಾರಿಡಾರ್ದು ಮತ್ತೆ ಹೊರಗಡೆ ಕಾಂಪೌಂಡ್ ಹೇಳ್ತಾ ಇರೋದು ಸರ್ ಇದು. ಬಟ್ ಅದನ್ನು ನಾನು ಹೊಸ ಒಂದು ಸಿಬ್ಬಂದಿನ ನೇಮಕ ಮಾಡಿ ಅಪ್ಡೇಟ್ ಮಾಡ್ಲಿಕ್ಕೆ ಮಾಡಿ. ಎಲ್ಲಿ ನನಗೆ ಒಂದೇ ಒಂದು ದೀಪದ ಬುಡ್ಡಿನೂ ಕಾಣಿಸ್ತಿಲ್ವಲ್ಲ ಸಾಹೇಬ್ರೆ ಅಲ್ಲಿ? ನೀವು ಕಾರಿಡಾರ್ ಮಾತಾಡ್ತಾ ಇದ್ದೀರಿ. 7 ಗಂಟೆ ನಿನ್ನೆ ಸರ್, 7 ಗಂಟೆಯಿಂದ 7:20 ಆಗಿರೋದು. ಈಗ ತಾನೇ 10 ನಿಮಿಷ ಅಂದ್ರೆ ಬುದ್ಧಿ ನೀವು. ಈಗ ತಾನೇ 10 ನಿಮಿಷ ಅಂದ್ರೆ ಈಗ ನೋಡಿದ್ರೆ 20 ನಿಮಿಷ ಅಂತೀರಿ ಬುದ್ಧಿ. ಇಲ್ಲ ಸರ್, ಇನ್ಮೇಲೆ ಈ ತರ ಆಗಲ್ದಂಗ್ ನೋಡ್ಕೊಳ್ತೀವಿ. 10 ನಿಮಿಷನ 20 ನಿಮಿಷನ ಕರೆಂಟ್ ಹೋಗಿದ್ದು? ಇಲ್ಲ ಸರ್, ಆ ಪೀರಿಯಡ್ ಅಲ್ಲಿ 10 ನಿಮಿಷ ಹೋಗಿದ್ದು. 10 ನಿಮಿಷ ಆದ್ಮೇಲೆ ಹೋಗಿ ಜನರೇಟರ್ ಸ್ಟಾರ್ಟ್ ಮಾಡಿದ್ರು ಸರ್ ಇವರು. ನಮ್ಮ ವರ್ಕರ್ ಸ್ಟಾರ್ಟ್ ಮಾಡ್ತಾರೆ ಎಮರ್ಜೆನ್ಸಿ ಆಗ್ಲಿ. ಅದೇನ್ ಯಾವ ವಾರ್ಡ್ಗಳಲ್ಲಿ ಕರೆಂಟ್ ಹೋಗಿತ್ತು ಹೇಳಿ? ಕಾರಿಡಾರ್ ಅಲ್ಲಿ ಹೋಗಿತ್ತು ಸರ್. ಮುಂದಗಡೆ ಮೇಲೆ ಮೇನ್ ಫ್ರಂಟ್ ಲೈನ್ ಏನಿದೆ ಸರ್, ಹೊರಗಡೆ ಸಾರ್ವಜನಿಕ ಆಸ್ಪತ್ರೆ ರಾಯಬಾಗ್ ಇದೆ ಅಲ್ಲ ಸರ್, ಆ ಕಡೆ ಕನೆಕ್ಷನ್ ಜನರೇಟರ್ ಇದೆ ಸರ್. ಬಟ್ ನಮ್ದು ಲೇಬರ್ ರೂಮ್ ಕನೆಕ್ಷನ್, ಇನ್ವರ್ಟರ್ ಕನೆಕ್ಷನ್ ಇದೆ ಸರ್ ಅಲ್ಲಿ. ಎಮರ್ಜೆನ್ಸಿ ಡಯಾಲಿಸಿಸ್ ಲೇಬರ್ ರೂಮ್ಗೆ ಇನ್ವರ್ಟರ್ ಸಪರೇಟ್, ಚಾರ್ಜಿಂಗ್ ಲೈಟ್ಸ್ ಇದಾವೆ ಸರ್ ಅಲ್ಲಿ. ಗೊತ್ತಾಯ್ತು ನನಗೆ. ಪ್ಲೀಸ್, ಈಗ ಅದಕ್ಕೆ ನಾನು ನೆಸೆಸರಿ ಇದ್ದಲ್ಲಿ ನಾವು 24 hours ಯಾವ್ದು ಸಪ್ಲೈ. ಬಟ್ ಸಮ್ ಸಜೆಷನ್ ನಾನು ತಗೊಂಡು ಇನ್ನು ಐ ಹ್ಯಾವ್ ಅಟ್ಮೋಸ್ಟ್ ರೆಸ್ಪೆಕ್ಟ್. ನಾನು ನಿಮ್ಗೆ ಹೇಳ್ತೀನಿ ವೈದ್ಯಾಧಿಕಾರಿಗಳೇ, ಐ ಹ್ಯಾವ್ ಅಟ್ಮೋಸ್ಟ್ ರೆಸ್ಪೆಕ್ಟ್ ಟುವರ್ಡ್ಸ್ ದಿ ಡಾಕ್ಟರ್ಸ್ ಅಂಡ್ ಡಾಕ್ಟರ್ ಫ್ರೆಟರ್ನಿಟಿ. ಐ ವಿಲ್ ಟೆಲ್ ಯು, ಮೈ ಬೆಸ್ಟ್ ಫ್ರೆಂಡ್ಸ್ ಆರ್ ಡಾಕ್ಟರ್ಸ್. ನನಗೆ ನಿಮ್ಮ ನಿಸ್ವಾರ್ಥ ಸೇವೆಯ ಬಗ್ಗೆ ಬಹಳ ಗೌರವ ಇದೆ, ಬಹಳ ಪ್ರೀತಿ ಇದೆ. ನೀವು ದಯವಿಟ್ಟು, ನೀವು ವೈದ್ಯಾಧಿಕಾರಿಯಾಗಿದ್ದೀರಿ. 10 ನಿಮಿಷ ಅಲ್ಲ ಸರ್, 10 ಸೆಕೆಂಡ್ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಇಲ್ಲ ಸರ್, ಅಲ್ಲ ಸರ್, ತಾವು ಹೇಳ್ತಾರೆ, ನಾನು ಅದೇ ಸರ್. ಆಮೇಲೆ ಕೇಳಿ ತಮ್ದು ಯಾವ ಊರು? ನಂದು ಇಲ್ಲೇ ರಾಯಬಾಗ. ನಾನು ಪ್ರಾಪರ್ ಧಾರವಾಡ ಸರ್. ನಾನು ಇಲ್ಲೇ ರಾಯಬಾಗ. ನೀವು ಉತ್ತರ ಕರ್ನಾಟಕದವರಲ್ವೇ? ನಿಮ್ಗೆ ಗೊತ್ತಲ್ಲ ನಿಮ್ಗೆ ಗೊತ್ತಲ್ಲ ನಮ್ಮ ಹೈದರಾಬಾದ್ ಕರ್ನಾಟಕ, ನಮ್ಮ ಕಲ್ಯಾಣ ಕರ್ನಾಟಕ, ನಮ್ಮ ಮುಂಬೈ ಕರ್ನಾಟಕ ಭಾಗದ ಜನರನ್ನ ಹೆಂಗೆಲ್ಲ ಇಗ್ನೋರ್ ಮಾಡಿ ಬಿಸಾಕಿದಾವ ಸರ್ಕಾರಗಳಿಗೆ ಗೊತ್ತಲ್ಲ? ತಮ್ಮ ಸಜೆಷನ್ಸ್ಗೆ ನಾವೊಂದು ಭಾಗವಾಗಬಾರ್ದು ಇದಕ್ಕೆ. ಈ ಡೆಫಿಷಿಯನ್ಸಿ ಆಗಲ್ದಂಗೆ ನೋಡ್ಕೊಳ್ತೀನಿ ಸರ್, ಪ್ಲೀಸ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.